ಹೌದು, ಈ ಬುಲ್ಡೋಜರ್ ಸಂಸ್ಕೃತಿ ಆಗಲಿ, ಮತ್ತು ಜಾತೀಯತೆ ಮಾಡೋದಾಗಲಿ, ಇವ್ರು ಆ ಮುಸ್ಲಿಮ್ ಇವ್ರು ಇದು ಅನ್ನೋದಾಗಲಿ, ಮತ್ತು ಶ್ರೀಮಂತರಿಗೆ ಮಣೆ ಹಾಕಿ ಬಡವರನ್ನ ಕಿತ್ಕೊಳ್ಳೋದಿದೆಯಲ್ಲ, ಇವು ಎಲ್ಲ ನಿಯಮಗಳು ಕಾಂಗ್ರೆಸ್ಸಿಗೆ ವಿರುದ್ಧ. ಕಾಂಗ್ರೆಸ್ ಈ ಥರ ಮಾಡಬಾರ್ದು. ಈ ರೀತಿ ಒಂದು ಸಣ್ಣ ರಾಜಕೀಯ ಇದೆಯಲ್ಲ, ಸಣ್ಣ ಥರದ ರಾಜಕೀಯ ದಯಮಾಡಿ ಬಿಡಿ ಅಂತ ಹೇಳ್ತೀವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ವಿರೋಧ ಪಕ್ಷದ ನಾಯಕರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಪಾಠ ಕಲ್ತ್ಕೊಂಡ್ಬಂದು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ BJP ಅವರು ಕೆಲಸ ಮಾಡಲಿ. ಬಿಲ್ಡಿಂಗ್ ಮಾಡ್ಕೊಂಡಿದಾರ, ಅಕ್ರಮವಾಗಿ ಕಟ್ಟಡ ಕಟ್ಕೊಂಡಿದಾರ, ಕಾಂಪ್ಲೆಕ್ಸ್ಗಳಾಗಿದ್ದಾವೆ ಅಂತ ಯಾವ ಬಲಾಢ್ರಿ ಮೇಲೆ ಕೂಡ ಒಂದು ಬುಲ್ಡೇಜರು ಒಂದು ಹೆಜ್ಜೆ ಹೋಗಲ್ಲ. ಆದರೆ ಬಡವರು ವಾಸ ಮಾಡ್ತಕ್ಕಂಥದ್ದನ್ನು ಹುಡುಕಿ ಬುಲ್ಡೇಜರ್ ಹೊಡಿತಕ್ಕಂಥ ಸಂಸ್ಕೃತಿಗೆ ಕರ್ನಾಟಕ ಸರ್ಕಾರ ಕೈ ಹಾಕಬಾರ್ದು. ನಂಬರ್ 1 ಇವರೇ ಮೊದಲು ಟೆರರಿಸ್ಟ್ ಇದ್ದಾರೆ. ಈ ವಿರೋಧ ಪಕ್ಷದಲ್ಲಿರೋ ಜನ ಏನೇನು ಮಾಡಿದ್ದಾರೆ ನೋಡ್ರಿ, ಅವರು ಇಂಜೆಕ್ಷನ್ ಚುಚ್ಚಿ ಇದು ಮಾಡ್ತಾರೆ ಅನ್ನೋದಕ್ಕೆ ಒಬ್ಬ MLA ಮೇಲೆ ಹೇಳಿದ್ರಲ್ಲ, ಅಂಥವರೆಲ್ಲ ಇದ್ದಾರೆ ಅಂದಾಗ ಇವರು ನ್ಯಾಯಯುತವಾಗಿ ನಡ್ಕೊಳ್ಳೋದನ್ನು ಕಲಿಬೇಕು. ಯಾಕೆ ಕಲಿಬೇಕು? ಇಲ್ಲಿ ಜಾತಿ ಧರ್ಮ ತಾರತಮ್ಯ ತರೋದನ್ನು ಬಿಡಬೇಕು. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ದಿನಾಂಕ 20/12/2025 GVA ನಡೆಸಿದ ಮನೆ ನೆಲಸಮ ಪ್ರಕ್ರಿಯೆಯಿಂದ ಸುಮಾರು 200 ಕುಟುಂಬಗಳು ಮನೆ ಕಳೆದುಕೊಂಡಿದ್ದು ಕಳೆದ 23 ದಿನಗಳಿಂದ ಬೀದಿಯಲ್ಲೇ ವಾಸ ಮಾಡುತ್ತಿದ್ದಾರೆ. ಈ ಕುಟುಂಬಗಳಿಗೆ ಸೂಕ್ತವಾದ ಪುನರ್ವಸತಿ ಕಲ್ಪಿಸಲು ಸರ್ಕಾರ ಪುನರ್ವಸತಿ ಪ್ರಕ್ರಿಯೆಗೆ ಚಾಲನೆ ನೀಡಿದೆ. ಆದರೆ ಜನರು ಬಟ್ಟ ಬಯಲಿನಲ್ಲಿ ಕೊರೆಯುವ ಚಳಿಯಲ್ಲಿ ವಾಸಿಸುತ್ತಿದ್ದು ತಕ್ಷಣವೇ ಪುನರ್ವಸತಿ ಕೈಗೊಳ್ಳುವಂತೆ ಕೋಗಿಲು ಲೇಔಟ್ನ ಸ್ಲಂ ನಿವಾಸಿಗಳ ಹೋರಾಟ ಸಮಿತಿ ಪತ್ರಿಕಾಗೋಷ್ಠಿಯನ್ನ ಇಂದು ಮಾಡಿದ್ದು ನಿಧಾನಗತಿಯ ಕಾರ್ಯವನ್ನ ಕುರಿತು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಗೆ ಹಲವು ಹಕ್ಕೊತ್ತಾಯಗಳನ್ನ ಕೂಡ ಮಂಡಿಸಿದ್ದಾರೆ. ಒಂದು, ಈಗ ನಾವು ನಿನ್ನೆ ಇತ್ತೀಚೆಗೆ ವಸತಿ ಸಚಿವರನ್ನ ಭೇಟಿ ಮಾಡಿದ್ದೇವೆ, ಮತ್ತೆ ಸ್ಥಳೀಯ ಶಾಸಕರು ಆಗಿರುವಂಥ ಕೃಷ್ಣ ಬೈರೇಗೌಡರು ಅವ್ರನ್ನೂ ಕೂಡ ಭೇಟಿ ಮಾಡಿದ್ದೀವಿ. ಭೇಟಿ ಮಾಡಿ ನಮ್ಮ ಅಹವಾಲು ಏನಿದೆ ಅದನ್ನು ಅವರು ಮಾಹಿತಿ ಗಮನಕ್ಕೆ ಕೊಟ್ಟಿದ್ದೇವೆ. ಈಗ ತಕ್ಷಣದಲ್ಲಿ 22 ಮನೆಗಳು, ಏನು 26 ಅಂತ ಹೇಳ್ತಿದ್ದಾರೆ, ಒಂದೆರಡು ಇದಾಗ್ಬೋದು ಅಂತೇಳಿ ಆ 26 ಮನೆಗಳನ್ನು ನಾವು ಮೊದಲೇ ಇದರಲ್ಲಿ ಕೊಡ್ತೇವೆ. ಮತ್ತು ಇನ್ನೊಂದಷ್ಟು ಅವರ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಪರಿಶೀಲನೆ ಮಾಡಿ ಹಂತವಾಗಿ ಸಹಾಯ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಬಟ್ ನಮಗೆ ಆ ರೀತಿ ವ್ಯವಸ್ಥೆ ಆಗೋವರೆಗೂ ಕೂಡ ನಾವು ಅಲ್ಲಿ ಅವರು ವಾಸ ಮಾಡ್ತಾರೆ. ಯಾಕೆಂದರೆ ಎಲ್ಲೂ ಹೋದರೂ ಕೂಡ ಮತ್ತೆ ಅವರಿಗೆ ಜಾಗ ಖಾತ್ರಿ ಆಗಲ್ಲ, ಹಾಗಾಗಿ ಅಲ್ಲೇ ಇರ್ತಾರೆ. ಬಟ್ ಅದನ್ನು ಕೊಡಬೇಕು ಅಂತೇಳಿ ಸರ್ಕಾರದ ಮೇಲೆ ಎಲ್ಲರ ರೀತಿಯಲ್ಲೂ ಕೂಡ ನಾವು ಅವರು ಒತ್ತಡ ಹಾಕ್ತಿದ್ದೀವಿ. ಆಗಲಿಲ್ಲ ಅಂತಂದರೆ ಮುಂದಿನ ಹೋರಾಟವನ್ನು ನಮ್ಮ ಹೋರಾಟ ಸಮಿತಿ ಕೂತು ತೀರ್ಮಾನ ಮಾಡಿ ಮುಂದೆ ನಡೆಯನ್ನ ತಿಳಿಸ್ತೀವಿ ಸರ್. ಮ್ಯಾಮ್, ಇದೇ ರೀತಿ ಪ್ರಕರಣ ತಣಿಸಂದ್ರದಲ್ಲೂ ಕೂಡ ಆಯಿತು. ಅಲ್ಲಿನ ಜನಗಳ ವಾದ ಏನಂದರೆ, ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ, A to Z ಡಾಕ್ಯುಮೆಂಟ್ ಇದೆ, ಆದರೂ ಕೂಡ ಸಡನ್ ಆಗಿ ಬಂದು ಮನೆಗಳನ್ನು ಒಡೆದ್ರು ಅಂತ. ನನಗೆ ತಣಿಸಂದ್ರಕ್ಕೆ ನಾವು ಕೂಡ ಹೋಗಿದ್ವಿ. ತಣಿಸಂದ್ರದ ಘಟನೆ ಕೂಡ ಬೇರೆ. ಯಾಕೆ ಅಂತ ಹೇಳಿದ್ರೆ ಅದು ಒಂದು ಪ್ರೈವೇಟ್ ಲ್ಯಾಂಡು, ಪ್ರೈವೇಟ್ ಮಾಲೀಕ ಮಾರಿರೋ ಜಾಗ, ಅದು ಅವ್ರ ಹತ್ರ ಇವರು ತೊಗೊಂಡಿದ್ದಾರೆ. ಬಟ್ BDA ಜಾಗ ನಾವು ಅದು ಅಕ್ವೈರ್ ಮಾಡ್ಕೊಂಡಿದ್ದೀವಿ ಅಂತ ಕೋರ್ಟಲ್ಲಿ ಕೇಸ್ ಇತ್ತು ಅಂತ ಹೇಳುವಾಗ BDAನವರು ಇದು ಕೇಸ್ ಇದೆ ಅಂತೇಳಿ ಅಟ್ಲೀಸ್ಟ್ ಅಲ್ಲೊಂದು ಬೋರ್ಡ್ ಹಾಕಬೇಕಿತ್ತು, ಇದು ನಮ್ಮ ಜಾಗ ವ್ಯಾಪ್ತಿ ಅಂತೇಳಿ. ಹಂಗಿರುವಾಗ ರಿಜಿಸ್ಟರ್ ಮಾಡುವಾಗ ಅದು ಸರ್ಕಾರಿ ಜಾಗ ಅಂತೇಳಿ ಕಣ್ಮುಚ್ಕೊಂಡು ನೋಡ್ದಿರೋ ಸಿಗ್ನೇಚರ್ ಹಾಕಿ ರಿಜಿಸ್ಟರ್ ಮಾಡಿಕೊಟ್ಟು ಇವತ್ತು ಆ ಬಡಪಾಯಿ ಕುಟ್ಕೊ ಹೊಟ್ಟೆ ಕಟ್ಟಿ ಇವತ್ತು ಬೆಂಗಳೂರಲ್ಲಿ ಒಂದು ಸೈಟ್ ತೊಗೋಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತೇಳಿ ಹಂಗೆ ತಗೊಂಡವ್ರನ್ನ ಹೊಡೆದಾಕ್ತೀರಿ ಅಂತಂದಾಗ ಅದು ಹೊಣೆಗಾರಿಕೆ ಯಾರ್ದು? ಸರ್ಕಾರ, ನೋಂದಣಿ ಅಧಿಕಾರಿ ಯಾರು ಮಾಡಿರ್ತಾರೆ ಅವನ ಮೇಲೆ ಕೇಸ್ ಹಾಕಬೇಕು. ಯಾಕೆಂದ್ರೆ ಕೆರೆಗಳನ್ನ, ಮಶಾಣಗಳು, ಗೋಮಾಳ ಜಾಗಗಳನ್ನ ಯಾವುದೇ ರೀತಿ ಪರಿಶೀಲನೆ ಮಾಡದೆ ಒಂದು ಸರ್ವೆ ನಂಬರಲ್ಲಿ ಇತ್ತು ಅಂದರೆ ಅದು ರಿಜಿಸ್ಟರ್ ಮಾಡಿಕೊಟ್ಟು ಇವತ್ತು ಬೆಂಗಳೂರಿನಲ್ಲಿ ಬಹುತೇಕ ಜನರನ್ನ ಈ ರೀತಿಯಾದಂಥ ಇಕ್ಕಟ್ಟಿಗೆ ತಗಲಾಕಿದ್ದಾರೆ. ಹಾಗಾಗಿ ಸರ್ಕಾರ ಅವ್ರ ಮೇಲೆ ಕ್ರಮವನ್ನು ಜರುಗಿಸಬೇಕು. BDA ಆಗಲಿ ಸರ್ಕಾರ ಆಗಲಿ ಅವ್ರ ಜಾಗ ಅಂದ ಕೂಡಲೇ ಒಂದು ಬೌಂಡ್ರಿ ಫಿಕ್ಸ್ ಮಾಡಿ ಅಲ್ಲಿ ಇದನ್ನು ಹಾಕಿದೆ, ಅದ್ರ ನಾಮಫಲಕ ಹಾಕಿದ್ರೆ ಜನ ತಗೊಳಕ್ಕೆ ಹೋಗುವಂಥವ್ರು ಇದು ಸರ್ಕಾರಿ ಜಾಗ ಐತಲ್ಲಪ್ಪ ನಾನು ತೊಗೊಳ್ಳಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಹೆಣ್ಣು ಮಕ್ಕಳು ನಾವು 3 ಲಾಯರ್ಗೆ ತೋರಿಸಿದ್ದೀವಿ, ಕ್ಲೀನಾಗಿದೆ, ಬೇರೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳೋದು, ಹಾಗಾಗಿ ನಾವು ತೊಗೊಂಡ್ವಿ ಅಂತೇಳಿ ಈಗ ತಗೊಂಡು ಮನೆ ಹೊಡೆದು ಹಾಕೊಂಡು ಇವತ್ತು ಬಾಡಿಗೆ ಮನೆ ಹುಡ್ಕೊಂಡು ಹೋಗ್ತಿದ್ದಾರೆ. ಬಾಡಿಗೆ ಮನೆ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೇಳ್ತಿದ್ದಾರಂತೆ, ಬಾಡಿಗೆ ಮನೆ ಸಿಗ್ತಿಲ್ಲ. ದುಡಿಯೋ ಜನ, ಕೂಲಿ ಮಾಡೋ ಜನ ಎಲ್ಲಿಂದ ತಂದು ಕೊಡ್ತಾರೆ? ಇವತ್ತು ಆ ರೀತಿಯಾಗಿ ಇವತ್ತಲ್ಲಿ ಶೆಡ್ ಹಾಕ್ಕೊಂಡು ಪಾಪ ಟೆಂಟ್ ಹಾಕ್ಕೊಂಡು ಕೂತಿದ್ದಾರೆ. ಅದು ಸರಿಯಲ್ಲ, ಅದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ. ನಾವು ಅದನ್ನು ಈ ಮೂಲಕ ಹೇಳೋದು, ಸರ್ಕಾರ ಯಾವುದೇ ಒಂದು ಇದು ಮಾಡಿದಾಗ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳನ್ನ ಹೊಣೆಗಾರಿಕೆ ಮಾಡಲಿಕ್ಕೆ ಆಗಬೇಕು. ಇವತ್ತಿಗೂ ಕೂಡ ಏನಿವತ್ತು GBA 5 ಭಾಗ ಆಗಿದ ಕೂಡಲೇ ಇವತ್ತು ರಾಜಕಾಲುವೆ ಮೇಲೆ ನೀವಿದ್ದೀರಾ, ಸರ್ಕಾರಿ ಜಾಗದಲ್ಲಿ ಇದನ್ನು ನೋಟಿಸ್ ಕೊಡ್ತಿದ್ದಾರೆ. ಅದನ್ನು ಯಾರು ಮಾರಿದ್ದಾರೆ ಅಂತೇಳಿ ಅವ್ರಿಗೆ ಪನಿಷ್ಮೆಂಟ್ ಕೊಡಿ, ಅವಾಗ ಇನ್ನೊಬ್ಬ ಮಾರೋದಕ್ಕೆ ಹೋಗಲ್ಲ ಅಲ್ವಾ?
ರಿಯಲ್ ಎಸ್ಟೇಟ್ ದಂಧೆ ಬೆಂಗಳೂರಿನ ದೊಡ್ಡ ದಂಧೆ ಆಗಿದೆ. ಅದಕ್ಕೆಲ್ಲ ಕಾರಣ ಇದು ಈ ರೀತಿಯಾಗಿ ನಡೀತಿರೋದು. ಹಾಗಾಗಿ ಭೂ ಮಾಲೀಕರ ಏನು ಇದಿದೆ ಅದು ಕಡಿವಾಣ ಹಾಕೋ ಕೆಲಸವನ್ನು ಫಸ್ಟು ಸರ್ಕಾರ ಮಾಡಲಿಕ್ಕಾಗಬೇಕು. ಅವಾಗ ನಿಜವಾಗ್ಲೂ ಬಡವರು ಉಳಿತಾರೆ. ಇಲ್ಲ ಅಂದರೆ ಈ ರೀತಿ ಹೊಡೆದಾಕಿ ಮನೆಗಳು ಕಳ್ಕೊಂಡು ರೋಡ್ ಕೂತ್ಕೊಳ್ಬೇಕಾಗತ್ತೆ. ಇಂಥವ್ರನ್ನ ಫುಟ್ಪಾತ್ ಥರ ಕೆಲಸನ ಸರ್ಕಾರನೇ ಇವತ್ತು ಮಾಡ್ತಾ ಇದೆ. ಅದು ಸರಿಯಲ್ಲ ಅಂತೇಳಿ ಇವತ್ತು ಅದನ್ನು ಖಂಡಿಸ್ತೇನೆ. ಈ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿರೋಧ ಪಕ್ಷಗಳ ರಾಜಕೀಯ ಧೋರಣೆ ಕುರಿತು ಏನು ಹೇಳ್ತಾರೆ? ನೋಡಿ, ವಿರೋಧ ಪಕ್ಷದ ನಾಯಕರು ಅಂತಂದಾಗ ಸರ್ಕಾರ ಇಂತಹ ಘಟನೆಗಳು ನಡೆದಾಗ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಅವ್ರು ಮಾಡಬೇಕು. ಅದು ಕಾವಲುಗಾರರಾಗಿ ಇವತ್ತು ಕೆಲಸ ಮಾಡಬೇಕು. ಏನೆಲ್ಲ ತಪ್ಪಾಗ್ತವೆ ಅದು ಸರಿ ಮಾಡುವಂಥ ಕೆಲಸಗಳು. ಅದನ್ನು ಬಿಟ್ಟು ಇವತ್ತು ವಿರೋಧ ಪಕ್ಷ ಅಂತಲ್ವ ಅವೇ ಒಂದು ಜನವಿರೋಧಿಯಾದಂಥ ನಡೆಯನ್ನು ಅನುಸರಿಸ್ತಿದಾರಲ್ಲ, ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಯಾಕೆ ಅಂತಂದರೆ ಇಲ್ಲಿ ಯಾರೇ ಆಗಲಿ ಮನುಷ್ಯರಷ್ಟೇ. ಅದು BJP, ಕಾಂಗ್ರೆಸ್, JDS ಇನ್ನೊಂದು ಅಲ್ಲ, ಮನುಷ್ಯರಷ್ಟೇ. ಯಾವುದೇ ಮನುಷ್ಯರಿಗೆ ಇದಾದಾಗ ಸಮಸ್ಯೆ ಆದಾಗ ವಿರೋಧ ಪಕ್ಷದವರು ಅಲ್ಲಿ ನಿಂತು ಆ ಜನರ ಜೊತೆಯಲ್ಲಿ ಅವರ ಸಮಸ್ಯೆಗೆ ಕೈ ಜೋಡಿಸಿದಾಗ ಮಾತ್ರ ಅವ್ರನ್ನ ವಿರೋಧ ಪಕ್ಷದವರು ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ಈ ರೀತಿ ಒಂದು ಸಣ್ಣ ರಾಜಕೀಯ ಇದೆಯಲ್ಲ, ಸಣ್ಣತನದ ರಾಜಕೀಯ ದಯಮಾಡಿ ಬಿಡಿ ಅಂತ ಹೇಳ್ತೀವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ವಿರೋಧ ಪಕ್ಷದ ನಾಯಕರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಪಾಠ ಕಲ್ತ್ಕೊಂಡ್ಬಂದು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ BJP ಅವರು ಕೆಲಸ ಮಾಡಲಿ ಅಂತೇಳಿ ನಾನು ಅವ್ರಿಗೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನೋಡಿ, ಸರ್ಕಾರ ಏನು ಡೆಮಾಲಿಷ್ ಮಾಡ್ತಾ ಇದೆ ನಿಲ್ಲಿಸಬೇಕು. ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದೆ. ಮೊದಲು ಪರ್ಯಾಯವಾದಂಥ ಒಂದು ವ್ಯವಸ್ಥೆ ಮಾಡಿ ಅವರಿಗೆ ಒಂದು ಏನಾದ್ರು ಮಾಡಿಕೊಟ್ಟು ನೀವು ಮಾಡಿರಿ. ಅಲ್ಲಿದ್ದರೆ ಬಡ ಜನರು ಬೀದಿಗೆ ಬೀಳ್ತಾರೆ. ಶ್ರೀಮಂತರಿಗೆ ನೀವು ಹಾಸಿಗೆ ಹಾಸಿದರೆ ಬಡ ಜನಗಳು ನಿಮ್ಮ ರೊಚ್ಚಿಗೆ ಹೇಳ್ತಾರೆ. ಅದು ಒಳ್ಳೆಯದಲ್ಲ ಅಂತ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ. BJP ಅವರು ಹೇಳ್ತಾ ಇದ್ದಾರೆ, ವಿರೋಧ ಪಕ್ಷದವರು, ನೀವು ಕೊಡಬಾರ್ದು ಅವರಿಗೆ ಅಂತ. ಯಾಕೆ ಕೊಡಬಾರ್ದು ಅನ್ನೋದಕ್ಕೂ ಒಂದು ಸರಿಯಾದ ವೈಜ್ಞಾನಿಕ ಕಾರಣ ಬೇಕಾಗ್ತದೆ. ಅವ್ರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಅದಕ್ಕೆ ಅಂದರೆ ಬೇಡ, ಬಾಂಗ್ಲಾದವ್ರು ಬಂದರೆ ಬಾಂಗ್ಲಾ ಕಳಿಸಿ, ಅವ್ರ ದೇಶದಲ್ಲಿ ಅವ್ರು ನೋಡ್ಕೋತಾರೆ. ಆದರೆ ನಮ್ಮಲ್ಲಿರೋವಂಥ ಜನಗಳಿಗೆ ನೀವು ಯಾವ ರೀತಿಯಿಂದ ವಂಚನೆ ಮಾಡಬಾರ್ದು. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಘನತೆ ಇದೆ. ಸರ್ಕಾರ ಇರೋ ತಾಯಿ ರೀತಿಯಲ್ಲಿ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಲ್ಲಿ ವಿಫಲ ಆದರೆ ಅದು ಏನು ಕೊಟ್ಟರು ಪ್ರಯೋಜನ ಆಗಲ್ಲ. ಆದ್ದರಿಂದ ನೀವು ಕೊನೆ ಪಕ್ಷ ಒಂದು ಶೆಡ್ ಹಾಕ್ಕೊಳ್ಳೋಕೆ ಅವಕಾಶ ಕೊಡಿ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ, ಓಡಾಡೋಕೆ ರೋಡು, ಇಷ್ಟು ಕೊಟ್ಟ ಮೇಲೆ ಅವ್ರು ದುಡ್ಡು ತಿಂತಾರೆ, ಅವ್ರಿಗೆ ಶಕ್ತಿ ಇದೆ. ಆದರೆ ನೀವು ಅದನ್ನು ಕಿತ್ಕೊಂಡ್ರೆ ತುಂಬ ದೊಡ್ಡ ತಪ್ಪಾಗತ್ತೆ. ಆದ್ದರಿಂದ ನಮ್ಮ ಹೋರಾಟ ಮುಂದುವರಿಬೇಕಾಗ್ತದೆ. ಇದನ್ನು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬಹಳ ಪ್ರೀತಿ ಗೌರವದಿಂದ ನಿಮ್ಮನ್ನು ಓಟು ಕೊಟ್ಟು ತಂದಿರೋದು. ಯಾಕೆಂದರೆ ನೀವು ಕಾಪಾಡ್ತೀರಿ, ಎಲ್ರಿಗೂ ಕೂಡ ನೀವು ಸಮಾಜವಾದ ಇದೆ ನಿಮ್ಮಲ್ಲಿ, ಸರ್ವರಿಗೂ ಸಮಾನತೆಯನ್ನು ನೋಡ್ತೀರಿ ಅನ್ನೋ ಕಾರಣಕ್ಕೆ ನೀವು ಬಂದಿದ್ದೀರಾ. ಇದನ್ನು ಮರಿಬೇಡ್ರಿ ಅಂತ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾರೆ. ಅಲ್ಲ, ಇವ್ರಿಗೆ ಕಂಡಿದ್ದಾರಾ? ಇವರೇ ಮೊದಲು ಟೆರರಿಸ್ಟ್ ಇದ್ದಾರೆ. ಈ ವಿರೋಧ ಪಕ್ಷದಲ್ಲಿರೋ ಜನ ಏನೇನು ಮಾಡಿದ್ದಾರೆ ನೋಡಿ. ಅವರು ಇಂಜೆಕ್ಷನ್ ಚುಚ್ಚಿ ಇದು ಮಾಡ್ತಾರೆ ಅನ್ನೋದಕ್ಕೆ ಒಬ್ಬ MLA ಮೇಲೆ ಹೇಳಿದ್ರಲ್ಲ, ಅಂಥವರೆಲ್ಲ ಇದ್ದಾರೆ ಅಂದಾಗ ಅಲ್ಲಿದ್ದರೂ ಇರಬಹುದು, ಒಬ್ಬರೋ ಇಬ್ಬರೋ ಇರಲೂಬಹುದು. ಏನು ಮಾಡೋಕ್ಕಾಗಲ್ಲ. ಮನುಷ್ಯ ಎಲ್ಲೆಲ್ಲಿ ಇದ್ದಾನೋ ಅಲ್ಲೆಲ್ಲ ಕೂಡ ಅಂಥ ಜನಗಳು ಇರ್ತಾರೆ. ಆದರೆ ಹಾಗಂತ ನೀವು ಇಬ್ಬರಿಗೋಸ್ಕರ ಎಲ್ಲರ ಕುತ್ತಿಗೆ ಕೊಯ್ಯೋಕ್ಕಾಗತ್ತಾ? ಆದ್ದರಿಂದ ನೆಗಡೆ ಆಗುತ್ತೆ ಅಂತ ಮೂಗು ಕೊಯ್ಯೋದಲ್ಲ, ಅದನ್ನು ಸರಿ ವಾಸಿ ಮಾಡಿ ನೀವು ಸರಿಯಾದ ಅಂತರಿದ್ರೆ ಅಲ್ಲಿಂದ ಕಳಿಸಿ, ಜೈಲಿಗೆ ಹಾಕಿ ಅವ್ರನ್ನ. ಬಾಕಿ ನೀವು ಮನೆ ಕೊಡಿ. ಎಲ್ಲರನ್ನೂ ಒಂದೇ ತಕ್ಕಡಿಲಿ ತೂಗಿ ಎಲ್ರಿಗೂ ಮೋಸ ಮಾಡೋದು ಬೇಡ. ಸರ್ಕಾರ ಇದನ್ನು ಬಹಳ ಸೂಕ್ಷ್ಮವಾಗಿ ತನಿಖೆ ಮಾಡಿ ಅವರಿಗೆ ನ್ಯಾಯ ಕೊಡಬೇಕಂತ ಕೇಳ್ಬೋದು. ಹೌದು, ಈ ಬುಲ್ಡೋಜರ್ ಸಂಸ್ಕೃತಿ ಆಗಲಿ, ಮತ್ತು ಜಾತೀಯತೆ ಮಾಡೋದಾಗಲಿ, ಇವರು ಆ ಮುಸ್ಲಿಮ್ ಇವರು ಇದು ಅನ್ನೋದಾಗಲಿ, ಮತ್ತು ಶ್ರೀಮಂತರಿಗೆ ಮಣೆ ಹಾಕಿ ಬಡವರನ್ನ ಕಿತ್ಕೊಳ್ಳೋದಿದೆಯಲ್ಲ, ಇವು ಎಲ್ಲ ನಿಯಮಗಳು ಕಾಂಗ್ರೆಸ್ಸಿಗೆ ವಿರುದ್ಧ. ಕಾಂಗ್ರೆಸ್ ಈ ಥರ ಮಾಡಬಾರ್ದು. ಅದಕ್ಕೆ ಕಾಂಗ್ರೆಸ್ ತಂದಿರೋದು. ಆದ್ದರಿಂದ ಕಾಂಗ್ರೆಸ್ ಈ ಬುಲ್ಡೋಜರ್ ಸಂಸ್ಕೃತಿಯಿಂದ ಹೊರಗೆ ಬರಬೇಕು ಮತ್ತು ಪರ್ಯಾಯ ವ್ಯವಸ್ಥೆ ಮಾಡಿ ನೀವು ಬೇಕಾದ್ರೆ ಏನು ಮಾಡ್ಬೋದು. ಯಾಕೆಂದರೆ ಕೈಗಾರಿಕೆ ಬೇಕಾಗ್ತದೆ, ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ. ಸರ್ಕಾರ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆದರೆ ಸರ್ಕಾರಕ್ಕೆ ಆಗಿದೆ ಅಂತ ಏನಂದರೆ ಅದು ಮಾಡೋಕ್ಕೆ ಹೋಗಬಾರ್ದು. ಬಡವರನ್ನ ಬದುಕಿಸ್ತಾನೆ ನಿಮ್ಮ ಕೆಲಸವನ್ನು ನೀವು ಮಾಡಬೇಕು ಅಂತ ಕೇಳ್ಕೊತೀವಿ. ಈ ಬುಲ್ಡೋಜರ್ ಸಂಸ್ಕೃತಿ ಏನು ಬಂತು ಕರ್ನಾಟಕಕ್ಕೆ, ಇದು ಉತ್ತರ ಭಾರತದಲ್ಲಿರ್ತಕ್ಕಂಥ ಜಾತಿ ಮತ್ತು ಧರ್ಮದ ತಾರತಮ್ಯದ ಮೇಲೆ ಹುಟ್ಟಿರ್ತಕ್ಕಂಥ ಅಂಶ ಅಂಥೇಳಿ ಸುಪ್ರೀಂ ಕೋರ್ಟು ಭಾಳ ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಡ್ತು. ಆ ಥರ ಬಡವರು ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಅವ್ರ ಮೇಲೆ ಬುಲ್ಡೋಜರ್ ಹರಿಸಿ ಅದನ್ನ ವಾಸಸ್ಥಳ ನಾಶ ಮಾಡೋದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತದ್ದು ಹೇಳಿದ್ದು ತಮ್ಮ ಗಮನಕ್ಕಿದೆ. ಕರ್ನಾಟಕದಲ್ಲಿ ಅದು ಇವತ್ತು ಪ್ರಾರಂಭ ಆಯಿತು. ಕೋಗಿಲೆ ಪ್ರದೇಶದಲ್ಲಿ 167 ಬಡ ಕುಟುಂಬಗಳು ಅಲ್ಲಿ ಆಕ್ರಮಿಸಿದ್ದಾರೆ. ಕಳೆದ 5 ವರ್ಷದಿಂದ ಅಲ್ಲಿ ವಾಸ ಮಾಡಿರ್ತಕ್ಕಂಥ ಕೆಲವು ದಾಖಲೆ ಇದಾವೆ, ಕೆಲವು ದಾಖಲೆ ಇಲ್ಲ. ಅದನ್ನು ಪರಿಶೀಲಿಸಲಿ, ನ್ಯಾಯಬದ್ಧರಿಗೆ ಅದನ್ನು ಒದಗಿಸ್ಕೊಡ್ತಕ್ಕಂಥ ಸರ್ಕಾರ ಮಾಡಬೇಕು. ಆದರೆ ಇಲ್ಲಿ ವಿರೋಧ ಪಕ್ಷ BJP ಏನೈತಲ್ಲ, ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂಥ JDS ಇವರು ನ್ಯಾಯಯುತವಾಗಿ ನಡ್ಕೊಳ್ಳೋದನ್ನು ಕಲಿಬೇಕು. ಯಾಕೆ ಕಲಿಬೇಕು?
ಇಲ್ಲಿ ಜಾತಿ ಧರ್ಮ ತಾರತಮ್ಯ ಥರದನ್ನು ಬಿಡಬೇಕು. ಈಗ ಉದಾಹರಣೆಗೆ A.T. ರಾಮಸ್ವಾಮಿ ಅವರು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಒಂದು ಆಯೋಗ ರಚನೆ ಮಾಡಿದರು. ಆಯೋಗ A.T. ರಾಮಸ್ವಾಮಿ ಇಡೀ ಬೆಂಗಳೂರು ಸುತ್ತಮುತ್ತಲು ಬೆಂಗಳೂರಿನ ನಗರದಲ್ಲಿ ಕೂಡ ಆಕ್ರಮಿಸಿರೋ ಭೂಮಿ, ಬಲಾಢ್ಯರು ಶ್ರೀಮಂತರು ಆಕ್ರಮಿಸಿರೋ ಭೂಮಿ ಎಷ್ಟಂದ್ರೆ ಸುಮಾರು 34,000 ಎಕರೆ ಪ್ರದೇಶವನ್ನು ಆಕ್ರಮಿಸಿದಾರಂತ ಕೊಟ್ಟರು. ಅದನ್ನು ಬಿಡಿಸೋಕ್ಕೆ ಕೂಡ H.S. ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ಟೌನ್ ಹಾಲ್ ಮುಂದೆ ನಿರಂತರ ಹೋರಾಟವನ್ನು ಕೂಡ ಮಾಡಿದರು. ಈ ಕ್ಷಣಕ್ಕೂ ಕೂಡ ಆ ಬಲಾಢ್ಯರು ಆಕ್ರಮಿಸಿರ್ತಕ್ಕಂಥ ಭೂಮಿಯಲ್ಲಿ ಬಿಲ್ಡಿಂಗ್ ಮಾಡ್ಕೊಂಡಿದಾರ, ಅಕ್ರಮವಾಗಿ ಕಟ್ಟಡ ಕಟ್ಕೊಂಡಿದಾರ, ಕಾಂಪ್ಲೆಕ್ಸ್ಗಳಾಗಿದ್ದಾವೆ ಅಂತ ಯಾವ ಬಲಾಢ್ಯರ ಮೇಲೆ ಕೂಡ ಒಂದು ಬುಲ್ಡೇಜರು ಒಂದು ಹೆಜ್ಜೆ ಹೋಗಲ್ಲ. ಆದರೆ ಬಡವರು ವಾಸ ಮಾಡ್ತಕ್ಕಂಥದ್ದನ್ನು ಹುಡುಕಿ ಬುಲ್ಡೇಜರ್ ಹೊಡಿತಕ್ಕಂಥ ಸಂಸ್ಕೃತಿಗೆ ಕರ್ನಾಟಕ ಸರ್ಕಾರ ಕೈ ಹಾಕಬಾರ್ದು. ನಂಬರ್ 1. ನಂಬರ್ 2, ಅದೇನೇ ಇದ್ದರೂ ಕೂಡ ಅಲ್ಲಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅವ್ರ ರಕ್ಷಣೆಗೆ ನಿಲ್ಲಬೇಕಾದ ಸರ್ಕಾರಗಳು. ಅದರಲ್ಲಿ ಬುಲ್ಡೇಜರ್ ಹೊಡೆದಿದ್ದೆ ಸರಿ, ಅವ್ರಿಗೆ ಮನೆ ಕೊಡಬೇಡ್ರಿ, ಅವ್ರಿಗೆ ಈ ದೇಶದವರಲ್ಲ, ಅವ್ರು ಆ ದೇಶದವರು, ಈ ಜಾತಿಯ ತಾರತಮ್ಯ ಉಂಟು ಮಾಡಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಈ BJP ಅವರು ಕೂಡ ಇದರಿಂದ ಪಾಠ ಕಲಿಬೇಕು. ಇಲ್ಲದಿದ್ದರೆ ಮುಂದೆ ದೊಡ್ಡ ಜನಾಂದೋಲನ ಆಗ್ತತಿ. ಬೆಂಗಳೂರು ರಕ್ಷಣೆಗೆ ಬೆಂಗಳೂರಿನ ನಾಗರಿಕರ ಸಮಗ್ರ ಹೋರಾಟವನ್ನು ರೂಪಿಸಕ್ಕಂಥ ಬೇಕಂತ ನೆಲೆ ಇದೇ ಕೋಗಿಲಿಯಿಂದನೇ ನಾಂದಿ ಆಗ್ತತಿ ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ.